ದತ್ತಗರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಸಂವಿಧಾನ ಅಂತಂದ್ರೆ ಏನು, ಅದು ಯಾಕೆ ಬೇಕು ಅನ್ನೋ ಪ್ರಶ್ನೆಗಳ ಮೇಲೆ ಕ್ಲಾಸನ್ನು ಕಂಡುಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ 2 ಏನಾಗ್ತದೆ, ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದನ್ನು ನಾವು ಇವತ್ತು ತಿಳಿತಾ ಹೋಗೋಣ. ನಾನು ಮೊದಲೇ ಹೇಳಿದಾಗ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಇದೊಂದು ಕ್ಲಾಸ್ ಮಾತ್ರ ನಿಮಗೆ ಆಬ್ವಿಯಸ್ಲಿ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತದೆ, ಇದನ್ನು ನಾನು ಒಪ್ಕೊಳ್ತೀನಿ. ಬಟ್ ಅದರಲ್ಲಿ ನಿಮಗೆ ಇದು ಒಂದೇ ಶಾರ್ಟ್ ಒಳಗೆ ಎಂಟೈರ್ ಸಂವಿಧಾನಾತ್ಮಕ ಏನು ಐತಿಹಾಸಿಕ ಹಿನ್ನೆಲೆ ಐತಲ್ಲ, ಅಂಟಿಲ್ 1947 ಮಟನೂ ನಾನು ಕ್ಲಿಯರ್ ಮಾಡಿ ಕೊಟ್ಬಿಡ್ತೀನಿ. ಸೊ ನೀವು ಅದ್ರ ಸಂಬಂಧ 2-3 ಅಥವಾ 4 ಕ್ಲಾಸ್ ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಫಸ್ಟಿಗೆ ಇಲ್ಲೊಂದು ಆಲ್ರೆಡಿ ಒಂದು ಕ್ವಶನ್ ಬರೆದುಬಿಟ್ಟೇನೆ. ಅದು ಏನಂತ ನೋಡ್ರಿ, ಸಂವಿಧಾನ ಯಾವಾಗಿಂದ ಜಾರಿಯಲ್ಲಿದೆ? ಸಂವಿಧಾನ ಯಾವಾಗಿಂದ ಜಾರಿಯಲ್ಲಿದೆ? ನಾನು ಕೇಳ್ತಿರೋದು ಭಾರತದ ಸಂವಿಧಾನ ಅಲ್ಲ. ಭಾರತದ ಸಂವಿಧಾನ ಆಗಿದ್ರೆ 1950 ಜನೀಗತನ 26 ಅಂತ ಆಬ್ವಿಯಸ್ಲಿ ಹೇಳಿಬಿಡ್ಬೋದು. ನಾನು ಕೇಳ್ತಿರೋದು ಭಾರತದಲ್ಲ, ಯಾವುದೋ ಒಂದು ಭೂಪ್ರದೇಶ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಹಿಸ್ಟ್ರಿ ಒಳಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೊದಲನೇಕ್ಕೆ ಬರೋದು ಏನ್ರಿ, ಮೆಸೊಪೊಟೋಮಿಯಾ ಅಂತ ಬರ್ತದೆ. ಪೊಟೋಮಿಯಾ ನಾಗರಿಕತೆ ಅಂತ ಕೇಳಿರಿ, ನೀವು ಓದಿರ್ತೀರಿ. ಅಲ್ಲಿ ಬ್ಯಾಬಿಲೋನಿಯಾ ಅನ್ನೋ ಒಂದು ರಾಜ್ಯ, ಬ್ಯಾಬಿಲೋನಿಯಾ ಅಂತೇನೋ ಒಂದು ರಾಜ್ಯ ಇರ್ತೈತಲ್ಲ, ಅಲ್ಲಿನ ರಾಜ ಹಮ್ಮೂರಬ್ಬಿ ಅಂತ ಕರೀತಾರ. ಅವನು ಏನಂತ ಕರೀತಾರ? ಹಮ್ಮೂರಬ್ಬಿ. ಇವ ಹಮ್ಮೂರಬ್ಬಿ ಅನ್ನೋ ಒಂದು ಹಮ್ಮೂರಬ್ಬಿ ಧರ್ಮ ಗ್ರಂಥ, ಕರೆಕ್ಟ್, ಹಮ್ಮೂರಬ್ಬಿ ಧರ್ಮ ಗ್ರಂಥ ಅಂತ ಒಂದು ನೀತಿ ಸಂಹಿತೆಯನ್ನು ಹೆಚ್ಚು ಕಡಿಮೆ 1780 ಕ್ರಿಸ್ತ ಪೂರ್ವದೊಳಗೆ ಒಂದು ನೀತಿ ಸಂಹಿತೆಯನ್ನು ಇವ ಬರೆದಿರ್ತಾನೆ. ಸೊ ಆ ನೀತಿ ಸಂಹಿತೆ ಒಳಗೆ ಏನಿರ್ತೈತಿ, ಇದರ ಪ್ರಕಾರ ದೋಷ ಮಾಡಿದವ ಶಿಕಾರಿಯಾಗಬೇಕು, ನ್ಯಾಯ ಎಲ್ಲರಿಗೂ ಸಮಾನವಾಗಬೇಕು ಅಂತಂದು ಇವ ಏನು ಮಾಡಿರ್ತಾನೆ, ಅದ್ರಾಗ ಬರ್ಸಿರ್ತಾನೆ. ಅಂದ್ರೆ ಕಣ್ಣು ಕಿತ್ತವನ ಕಣ್ಣು ಕೀಳು, ಹಲ್ಲು ಕಿತ್ತವನ ಹಲ್ಲು ಕೀಳು, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅಂತಂದು ಹಮ್ಮೂರಬ್ಬಿಯ ಧರ್ಮಶಾಸ್ತ್ರದೊಳಗೆ ಅಥವಾ ಧರ್ಮ ಗ್ರಂಥದೊಳಗೆ ಇದನ್ನು ಕೋಡ್ ಆಫ್ ಹಮ್ಮೂರಬ್ಬಿನೋ ಅಂತ ಕರೀತಾರೆ. ಸೊ ಅಲ್ಲಿಗೆ ನಮಗೆ ಮೊಟ್ಟ ಮೊದಲ ಪುರಾವೆ ಸಂವಿಧಾನದ ಬಗ್ಗೆ ಸಿಗ್ತತಿ. ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಸಿಗ್ತದೆ? ಅಲ್ಲಿಂದ ನೆಕ್ಸ್ಟ್ ಪೂರ ಸಿಗೋದು ನಮಗೆ ಎಲ್ಲಿ ಸಿಗ್ತದೆ ರೀ ನೆಕ್ಸ್ಟ್? ಮೌರ್ಯ ಸಾಮ್ರಾಜ್ಯದೊಳಗೆ ಸಿಗ್ತತಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ, ಕರೆಕ್ಟಾ? ಇವರ ಪ್ರಧಾನಮಂತ್ರಿ ಯಾರು? ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ. ಇವೆಲ್ಲ ಹೆಸರು ಈ ಒಬ್ಬ ವ್ಯಕ್ತಿಗೆ ಇದ್ವು, ಕರೆಕ್ಟಾ? ಇವ್ರು ಏನು ಮಾಡ್ತಾರೆ, ಚಾಣಕ್ಯ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಯಾವ ಪುಸ್ತಕ ಅದು? ಅರ್ಥಶಾಸ್ತ್ರ. ಚಾಣಕ್ಯನ ಅರ್ಥಶಾಸ್ತ್ರ ಅಂತಂದಿದು ಫೇಮಸ್ಸು. ಇದು ಸಂಸ್ಕೃತದೊಳಗೈತ್ರಿ. ನಾನು ಹಿಸ್ಟ್ರಿ ಕ್ಲಾಸ್ ಮಾಡಾಕತ್ತಿಲ್ಲ, ಕನ್ಫ್ಯೂಸ್ ಆಗಬೇಡ್ರಿ. ನಾನು ಎದಕ್ಕಿದ್ನ ಹೇಳಾಕತ್ತೇನೆ ಅಂದ್ರೆ ಪಿನ್ ಟು ಪಿನ್ ಪ್ರತಿಯೊಂದು ನೀವು ತಿಳ್ಕೊಂಡ್ಬಿಟ್ರೆ ಒಂದು ಸತಿ ಇವನ್ ಹಿಸ್ಟ್ರಿ ಒಳಗೆ ಕೇಳಿದ ಕ್ವಶನ್ ಬಂದರೂ ನಿಮ್ಗೆ ಹೆಲ್ಪ್ ಆಗ್ತದೆ. ಕಾನ್ಸ್ಟಿಟ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗೈತಿ ಅನ್ನೋದು ಮೊದಲು ಬೇಕು. ಯಾಕಂದ್ರೆ ನೀವು ಫಸ್ಟ್ ತಿಳ್ಕೊಳ್ಳಾರ್ದ ಓದಿದ್ರೆ ಯಾವುದೂ ತಲೆ ಹೋಗೋದಿಲ್ಲ. ಹಾಗಾಗಿ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊತ ಹೋಗೋಣಂತ. ಸೊ ಈ ಅರ್ಥಶಾಸ್ತ್ರ 7 ಭಾಗಗಳಿಂದ ಕೂಡಿತ್ತು. ಇದ್ರ ಮೇಲೆ ಕ್ವಶನ್ ಆಗ್ಯಾವ, ನೆನಪಿರಲಿ. ಅದ್ರಾಗ 3ನೇ ಭಾಗ ಏನು ಹೇಳ್ತೈತಿ ಅಂತಂದು ಕೇಳ್ಯಾರ, 6ನೇ ಭಾಗ ಏನು ಹೇಳ್ತೈತಿ ಅಂತಲೂ ಕ್ವಶನ್ ಪ್ರೀವಿಯಸ್ ಇಯರ್ ಒಳಗೆ ಆಗ್ಯಾವು. ಸೊ ಹಾಗಾಗಿ ಆ ಭಾಗಗಳು ಏನೇನು ಹೇಳ್ತಾವಂತ ಒಂದು ಕ್ವಿಕ್ ರೌಂಡಪ್ನಾಗ ನೋಡ್ಕೊತ ಬಂದ್ಬಿಡೋನು. 1ನೇದೇನು ಹೇಳ್ತೈತಿ, ರಾಜನ ಧರ್ಮ ಅಂದ್ರೆ ರಾಜ ಹೆಂಗಿರ್ಬೇಕು ಅಂತ ಹೇಳ್ತೈತಿ. 2ನೇದೇನು ಹೇಳ್ತೈತಿ, ಅಧಿಕಾರಿಗಳ ನೇಮಕ ಮತ್ತು
ಆಡಳಿತದ ಬಗ್ಗೆ ಮಾತಾಡ್ತೈತಿ. ಮೂರನೇದೇನು ಹೇಳ್ತೈತಿ, ಆರ್ಥಿಕ ವ್ಯವಸ್ಥೆ ಹೆಂಗಿರಬೇಕು, ಒಂದು ರಾಜ್ಯದ ಆರ್ಥಿಕ ವ್ಯವಸ್ಥೆ ಹೆಂಗೆ ನೋಡ್ಕೊತ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮೂರನೇದು ಹೇಳ್ತೈತಿ. ನಾಲ್ಕನೇದೇನು ಹೇಳ್ತೈತಿ, ಸಮರ ಅಂದರೆ ಯುದ್ಧ ಮತ್ತು ರಕ್ಷಣಾ ನೀತಿ, ಫಾರಿನ್ ಅಫೇರ್, ಇದು ಡಿಫೆನ್ಸ್ ಹೆಂಗಿರಬೇಕು ಅಂತ. ನೆಕ್ಸ್ಟು ಐದನೇದೇನು, ಗೂಢಾಚಾರ, ಸ್ಪೈ ವ್ಯವಸ್ಥೆ ಹೆಂಗಿರಬೇಕು. ಆರನೇದೇನು, ನ್ಯಾಯ ವ್ಯವಸ್ಥೆ ರಾಜ್ಯದಲ್ಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತದೆ. ಸೊ ಲಾಸ್ಟ್ ಒನ್ ಏನು, ಇದನ್ನು ದೌತ್ಯ ಅಂತಂದು ಕರೀತಾರೆ. ಹಂಗಂದ್ರೇನು, ಬೇರೆ ರಾಜ್ಯಗಳೊಂದಿಗೆ ಒಪ್ಪಂದಗಳು ಹೆಂಗಿರಬೇಕು ಅದ್ರ ಬಗ್ಗೆ, ಹೊಳ್ಳೆ ಅವ್ರ ಜೋಡಿ ರಿಲೇಷನ್ ಹೆಂಗಿರ್ಬೇಕು ನಮ್ಮದು ಅನ್ನೋದ್ರ ಬಗ್ಗೆ ಏಳನೇ ಭಾಗ ಏನು ಮಾಡ್ತತಿ, ತಿಳಿಸಿ ಕೊಡ್ತದ. ಇನ್ನು ಇದನ್ನು ಯಾರು ಪತ್ತೆ ಹಚ್ಚಿದ್ರಪ್ಪ, ಇದನ್ನು 1905 ಡಾಕ್ಟರ್ ಶ್ಯಾಮ ಶಾಸ್ತ್ರಿ ಅವರು ಮೈಸೂರಿನಲ್ಲಿರುವಂತಹ ಓರಿಯೆಂಟಲ್ ಲೈಬ್ರರಿ ಒಳಗೆ ಪತ್ತೆ ಹಚ್ಚಿ ಅದನ್ನೇನು ಮಾಡಿದರು, ಹೊಳ್ಳಿ ಬರೋದ್ರು ಅವ್ರು ಇನ್ನೊಂದು ಸತಿ. ಹೀಗಾಗಿ ನಮ್ಗೆ ಚಾಣಕ್ಯ ಅವರು ಬರೆದಂತಹ ಅರ್ಥಶಾಸ್ತ್ರ ನಮ್ಗೆ ಸಿಕ್ತು. ಇದಾದ್ಮೇಲೆ ನಿಮಗೂ ಗೊತ್ತಿದ್ದಂಗೆ ಎಲ್ಲರೂ ಕದಂಬರು, ಮೌರ್ಯರು, ಶಾತವಾಹನರು, ಸಿಮುಕರು ಪ್ರತಿಯೊಬ್ಬರು ಅವ್ರವ್ರದ್ದೇ ಆದಂಥ ಕಾನೂನುಗಳನ್ನು ಪಾಲಿಸಿದ್ರು. ಎಲ್ಲಿ ಮಠ, ಮೊಘಲರು ಆದಮೇಲೆ ಬ್ರಿಟಿಷರು ಬಂದು ನಮ್ಮನ್ನು ಸತ್ಯಾನಾಶ ಮಾಡೋ ಮಠ. ಬ್ರಿಟಿಷರು ಬಂದು ಸತ್ಯಾನಾಶ ಏನು ಮಾಡಿದ್ರಲ್ಲ, ಅಲ್ಲಿಗೆ ರಾಜರೆಲ್ಲ ಮುಗಿದು ಹೋಗಿಬಿಡ್ತಾ. ಯಾಕಂದ್ರೆ ಎಷ್ಟೋ ರಾಜಮನೆತಗಳು ನಿರ್ನಾಮ ಆಗಿಬಿಟ್ಟಿದ್ವು. ಅಲ್ಲಿಂದ ಏನಕತಿ, ಬ್ರಿಟಿಷ್ ಕಾನೂನುಗಳು ಯಾವುದು, ಬ್ರಿಟಿಷ್ ಕಾನೂನುಗಳು ಒನ್ ಬೈ ಒನ್ ಏನಕತಿ ಸ್ಟಾರ್ಟ್ ಆಕತಿ. ಸೊ ಬ್ರಿಟಿಷ್ ಕಾನೂನುಗಳು ಯಾವ್ಯಾವು, ಇವ್ರು ಏನು ಮಾಡ್ತಾರ, 1773ರಿಂದ 1947ರವರೆಗೆ ಆಡಳಿತದ ಅನುಕೂಲಕ್ಕಾಗಿ ವಿವಿಧ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಆ ಬಂದಂತಹ ಕಾಯ್ದೆಗಳು ಏನಾಗ್ತದೆ, ನಮ್ಮ ಭಾರತದ ಸಂವಿಧಾನದ ಉದಯಕ್ಕೆ ನಾಂದಿ ಆಗ್ತವೆ. ಹಾಗಾಗಿ ಇವುಗಳನ್ನು ನಾವು ತಿಳ್ಕೊಳ್ಳೋದು ಅತ್ಯವಶ್ಯಕ. ಹಾಗೆ ಏನಕತಿ, ಎಕ್ಸಾಮ್ಸ್ ಪರ್ಪಸ್ದಿಂದನೂ ನಾವು ಇದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಸೊ ಹಾಗಾಗಿ ಮೊದಲನೇ ಆ್ಯಕ್ಟ್ ಯಾವುದು, ಫಸ್ಟಿಗೆ ಬ್ರಿಟಿಷರು ನೀಡಿದಂತಹ ಒಂದನೇದು ಯಾವುದು, 1773ರಲ್ಲಿ ಯಾವ ಕಾಯ್ದೆ ತರ್ತಾರೆ ಇವರು, ಗೋವಿಂದ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ತರ್ತಾರೆ ಇವರು. ಏನಿದು, ರೆಗ್ಯುಲೇಟಿಂಗ್ ಆ್ಯಕ್ಟ್. ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ ಒಳಗೆ ಏನಿತ್ತು, ಮೊದಲನೇದಾಗಿ ಇದು ಬ್ರಿಟಿಷ್ ಸರ್ಕಾರದ ಮೊದಲನೇ ಕಾಯ್ದೆ. ಏನಿದು, ಬ್ರಿಟಿಷ್ ಸರ್ಕಾರ ಪಾಸ್ ಮಾಡಿದಂತಹ ಮೊದಲನೇ ಕಾಯ್ದೆ. ಇದರಿಂದ ಏನಕ್ಕತಿ, ಬ್ರಿಟಿಷ್ ಕಂಪನಿ ಏನಿತ್ತಲ್ಲ, ಆ ಕಂಪನಿಯನ್ನು ಈಗ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಒಂದು ಕಾಯ್ದೆಯನ್ನು ಪಾಸ್ ಮಾಡ್ತು. ನೆಕ್ಸ್ಟ್ ಇದರಿಂದ ಏನಾಯ್ತು, ಸೆಕೆಂಡು, ಈ ಕಾಯ್ದೆನ ಕೇಂದ್ರೀಕೃತ ಆಡಳಿತಕ್ಕೆ ಒತ್ತು ನೀಡ್ತು ಅಥವಾ ಅಸ್ಥಿಭಾರ ಹಾಕ್ತು. ಈಗ ನಾ ಹೇಳಕತ್ತಿದ್ವಿ ಏನದವಲ್ಲ, ಇವು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಒಳಗೆ ಕ್ವಶನ್ ಆಗಿದ್ವು ಅಂತವ ಹೇಳಕತ್ತಾನ ನಾನು. ಸೊ ಥರ್ಡ್ ಒನ್ ಏನು, ಬಂಗಾಳದ ಗವರ್ನರ್ ಜನರಲ್ ಅಂತ ಕರಿತಿರ್ತಾರೆ.
ಬಂಗಾಳದ ಗವರ್ನರ್. ಅವ್ರನ್ನೇನು ಮಾಡ್ತಾರೆ, ಬಂಗಾಳದ ಗವರ್ನರ್ ಜನರಲ್ ಆಗಿ ಹುದ್ದೆಯ ಪದೋನ್ನತಿಯನ್ನು ಕೊಡ್ತಾರೆ. ಹಿಂಗೆ ಆದಂಥ ಮೊದಲ ವ್ಯಕ್ತಿ ಯಾರಂದ್ರೆ ವಾರನ್ ಹೆಸ್ಟಿಂಗ್ಸ್. ಫಸ್ಟ್ ಇವೇನಿರ್ತಾನೆ ಬಂಗಾಳದ ಗವರ್ನರ್ ಇರ್ತಾನೆ, ಸೊ ಅವನ್ನ ಪದನಾಮ ಚೇಂಜ್ ಮಾಡಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತಂದು ಮಾಡ್ತಾರೆ. ನಾ ಇನ್ನೊಂದು, ಯಾವುದೇ ಬ್ರಿಟಿಷ್ ಅಧಿಕಾರಿ ಬಂದರೂ ಅವನು ಇದ್ರಿಗೆ ಲಾರ್ಡ್ ಅಂತಂದು ಹಚ್ಚೋದಿಲ್ಲ. ಯಾಕಂದ್ರೆ ನಾವು ಲಾರ್ಡ್ ಅಂತ ಕರೆಯೋದು ಯಾವಾಗ, ದೇವರಿಗೆ ಅಥವಾ ದೊಡ್ಡ ವ್ಯಕ್ತಿಗಳಿಗೆ. ಇವ್ರು ಯಾರು ನನ್ನ ಪ್ರಕಾರ ದೊಡ್ಡ ವ್ಯಕ್ತಿಗಳಲ್ಲ, ಹೀಗಾಗಿ ನಾ ಇವು ನನ್ನ ಮಕ್ಕಳಿಗೂ ಲಾರ್ಡ್ ಗೀಡ್ ಯೂಸ್ ಮಾಡೋದೇ ಇಲ್ಲ. ನಾವು ಡೈರೆಕ್ಟಾಗಿ ಅವ್ರ ಹೆಸರು ಅಷ್ಟೇ ಕರ್ಕೊತ ಹೋಗೋಣ. ಸೊ ನೆಕ್ಸ್ಟ್ ಏನಕ್ಕೈತಿ, ಅಲ್ಲಿ ಕಾಯ್ದೆ ಒಳಗಿರುವಂಥದ್ದು, ಅವರು ಇದ್ರೊಳಗೆ ಎಲ್ಲಿ ಕಲ್ಕತ್ತಾ ಒಳಗೆ ಫಸ್ಟ್ ಟೈಮ್ ಒಂದು ಸುಪ್ರೀಂ ಕೋರ್ಟನ್ನು ಓಪನ್ ಮಾಡ್ತಾರೆ. ಅದರೊಳಗೆ ಒಬ್ಬ ಚೀಫ್ ಜಸ್ಟಿಸ್, 3 ಜನ ಜಸ್ಟಿಸ್ಗಳು ಇರ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಗವರ್ನರ್ ಜನರಲ್ ಚೇಂಜ್ ಮಾಡಿದ್ರಲ್ಲ, ಜನರಲ್ಗೆ ಹೆಲ್ಪ್ ಆಗಲಿ ಅಂತಂದು 4 ಜನರಿಂದ ಕೂಡಿದ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಇದೇನು 1773 ಏನದಲ್ಲ ರೆಗ್ಯುಲೇಟಿಂಗ್ ಕಾಯ್ದೆ, ಅದರೊಳಗಿರುವಂತಹ ಇಂಪಾರ್ಟೆಂಟ್ ಏನು ಕೀ ಪಾಯಿಂಟ್ಸ್ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು, 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕರೀತಾರೆ. ಪಿಟ್ಸ್ ಇಂಡಿಯಾ ಕಾಯ್ದೆ. ಸೊ ಈ ಕಾಯ್ದೆ ಬಂದಿದ್ದ ಮೇನ್ ರೀಸನ್ ಏನು, ಈ ಕಾಯ್ದೆ ಬಂದಿದ್ದ ಮೇನ್ ರೀಸನ್ನು 1773 ಇದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂತಲ್ಲ, ಇದರ ಲೋಪಗಳನ್ನು ಸರಿ ಮಾಡೋಕ್ಕೆ ಪಿಟ್ಸ್ ಇಂಡಿಯಾ ಆ್ಯಕ್ಟು ಜಾರಿಗೆ ಬಂತು. ಇದು ಏನು ಮಾಡ್ತು, ಮೊದಲನೇಕ್ಕೆ ಇದು ಕಂಪನಿ ಏನದಲ್ಲ, ಕಂಪನಿದು ವಾಣಿಜ್ಯ ಮತ್ತು ಆಡಳಿತ. ಅವರು ಬಂದಿದ್ದ ರೀಸನ್ ಏನು, ಮಾರಕ್ಕೆ ಬಿಸ್ನೆಸ್ ಪರ್ಪಸ್ ಬಂದಿದ್ದರು. ಬಟ್ ಬರ್ತಾ ರಾಜಕೀಯಕ್ಕೂ ಅವರು ಎಂಟ್ರಿ ಕೊಟ್ಟರು. ಸೊ ಈ ಕಂಪನಿ ಈ ಆ್ಯಕ್ಟ್ ಥ್ರೂ ಏನು ಮಾಡ್ತತಿ, ವಾಣಿಜ್ಯನ ಮತ್ತು ರಾಜಕೀಯನ ಎರಡನ್ನು ಸಪ್ರೇಟ್ ವಿಂಗ್ ಆಗಿ ಡಿವೈಡ್ ಮಾಡ್ತತಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತದ, ಈ ಕಾಯ್ದೆ ಒಳಗಿರೋದು 6 ಮಂದಿ ಏನು ಮಾಡ್ತತಿ, ಒಂದು ಕಮಿಟಿ ಫಾರ್ಮ್ ಮಾಡ್ತತಿ. ಕಮಿಟಿನ ಇದು ಯಾಕಪ್ಪ ಅಂದ್ರೆ ಯುದ್ಧ, ರಕ್ಷಣೆ ಮತ್ತು ಮಿಲಿಟರಿ ಒಳಗೆ ಗವರ್ನರಿಗೆ ಹೆಲ್ಪ್ ಮಾಡೋಕ್ಕೆ ಇವ್ರು ಹೇಳಿದ್ದನ್ನು ತಗೊಳ್ಳಬಹುದು, ಬಿಡಲೂಬಹುದು. ನೆಕ್ಸ್ಟ್ ಏನದ, ಇಲ್ಲಿ ಇದನ್ನ ನೆನ್ಪಿಟ್ಕೊರಿ, ವಾಣಿಜ್ಯ ಮತ್ತು ಇದನ್ನ ಡಿವೈಡ್ ಮಾಡಿದ್ರಲ್ಲ, ಇಲ್ಲಿಂದ ಏನಾಯ್ತು, ನೆಕ್ಸ್ಟು ಇದು ಯಾಕೆ ಕಲರ್ ಭಾಳ ಆಡ ಅನ್ಸಾತತಿ, ಇಂತಂತಾರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಇವರು ಚಾಲೂ ಮಾಡ್ತಾರೆ. ಇದು ಕ್ವಶನ್ ಆಗದ. ಈ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ ಥ್ರೂನ ದ್ವಿಮುಖ ಸರ್ಕಾರ ಪದ್ಧತಿ ಬರ್ತತಿ. ಆಗಲೇನ 1773 ಇವರಿಗೆ ಯಾರಿಗೆ, ನಮ್ಮ ಗವರ್ನರ್ ಹಾಕಣವ, ಗವರ್ನರಿಗೆ ಹೆಲ್ಪ್ ಮಾಡೋಕೆ 4 ಮಂದಿ ಇದ್ರಲ್ಲ, ಅದನ್ನು ಈ ಕಾಯ್ದೆ ಒಳಗೆ 4ರಿಂದ ಏನು ಮಾಡ್ತಾರೆ, 3ಕ್ಕೆ ಇಳಿಸ್ತಾರೆ. ಅದಾದಮೇಲೆ ಪ್ರಪ್ರಥಮ ಬಾರಿಗೆ ಈ ಕಾಯ್ದೆಯ ಮೂಲಕ ಇವರೇನು ಬ್ರಿಟಿಷರಿದ್ರಲ್ಲ, ಬ್ರಿಟಿಷರ ಭೂಪ್ರದೇಶವನ್ನೆಲ್ಲ ತಮ್ಮದು ಭೂಪ್ರದೇಶನ ಪ್ರಪ್ರಥಮ ಬಾರಿಗೆ
ಅವರು ಬ್ರಿಟಿಷರಿದ್ದಂಥ ಪ್ರದೇಶವನ್ನು ಬ್ರಿಟಿಷರ ಭೂಪ್ರದೇಶ ಅಂತಂದು ಇವರು ಕರೀತಾರೆ ಆ ಕಾಯ್ದೆ ಥ್ರೂ. ಇದು ಪಿಟ್ಸ್ ಇಂಡಿಯಾ ಕಾಯ್ದೆ. ಇನ್ನು ನೆಕ್ಸ್ಟ್ ಏನು ಬರ್ತೈತಿ, 1786 ಇನ್ನೊಂದು ಕಾಯ್ದೆ ಬರ್ತೈತಿ. ಸೊ ಆ ಕಾಯ್ದೆ ಒಳಗೆ ಅಂಥದ್ದೇನಿಲ್ಲ ರೀ, ಬಟ್ ಒಂದು ಇಂಪಾರ್ಟೆಂಟ್ ಐತಿ. ಏನಂದ್ರೆ ಗವರ್ನರ್ ಜನರಲ್ ಇರ್ತಾನಲ್ಲ, ಅವನೇನು ಮಾಡ್ತಾರೆ ಇವರು, ಕಮಾಂಡರ್ ಇನ್ ಚೀಫ್ ಅಂತಂದು ಮಾಡ್ತಾರೆ. ಏನು ಮಾಡ್ತಾರೆ, ಕಮಾಂಡರ್ ಇನ್ ಚೀಫ್ ಅಂದ್ರೆ ಇದು ಏನಪ್ಪ, ಇದು ಅಷ್ಟು ಸೇನಾಪಡೆಯ ನಾಯಕನನ್ನಾಗಿ ಅವನ್ನ ಮಾಡ್ತಾರೆ. ಇದ್ರ ಜೋಡಿ ಏನು ಮಾಡ್ತಾರೆ, ಅದೇನು 6 ಮಂದಿ ಕೌನ್ಸಿಲ್ ಇತ್ತಲ್ಲ, ಕಮಿಟಿ, ಆ ಕೌನ್ಸಿಲ್ನ ನಿರ್ಧಾರಗಳನ್ನು ಈ ಕಮಾಂಡರ್ ಇನ್ ಚೀಫ್ ಏನದನಲ್ಲ ಅವನ್ನ ತ್ಯಜಿಸಿ ಅಥವಾ ಅವನ ಕೇಳದೆ ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಈ ಕಾಯ್ದೆ ಕೊಡ್ತೈತಿ. ವಿವೇಚನಾಧಿಕಾರ, ಹೆಚ್ಚು ಕಡಿಮೆ ನಾವಿದನ್ನ ವಿವೇಚನಾಧಿಕಾರ ಅಂತಲೂ ಕೇಳಬಹುದು, ಕರಿಬಹುದು. ಸೊ ಇದು ಒಂದು ಈ 1786 ಕಾಯ್ದೆ ಒಳಗೆ ಇಂಪಾರ್ಟೆಂಟ್ ಆಗ್ತತಿ. ನೆಕ್ಸ್ಟ್ ಬರುವುದೇನು, 1793 ಇದರೊಳಗೆ ಇದನ್ನು ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಇದನ್ನು 1783ರಿಂದ ಇನ್ನೇನು ಸಾಲ್ಗೆ ಬರ್ತಾವಲ್ಲ ಇವು 1853 ಮಟ್ಟ ಬರ್ತಾವೆ ಇವು. ಸೊ ಇವುಗಳನ್ನೆಲ್ಲ ಏನಂತಾರೆ, ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಸೊ ಚಾರ್ಟರ್ ಕಾಯ್ದೆ ಒಳಗೆ ಏನಿತ್ತು, ಚಾರ್ಟರ್ ಕಾಯ್ದೆಯೊಳಗೆ ಕಂಪನಿ ಇನ್ನು 20 ವರ್ಷ ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕೆ ಹಕ್ಕನ್ನು ಪಡ್ಕೊಂತು. ಎರಡನೇದ್ದು, ಇವ್ರು ಇದ್ರೊಳಗೆ ಇನ್ನೊಂದು ಸೇನಾ ಮುಖ್ಯಸ್ಥ ಯಾರು ಇರ್ತಾನಲ್ಲ, ಅಂದ್ರೆ ಕಮಾಂಡರ್ ಇನ್ ಚೀಫ್ ಬಿಟ್ಟು ಸೇನಾ ಅದಕ್ಕಿಂತ ಇನ್ನೊಬ್ಬ ಹೆಡ್ ಇರ್ತಾನಲ್ಲ, ಅವನ್ನೇನು ಮಾಡ್ತತಿ, ಗವರ್ನರ್ ಜನರಲ್ದೇನು ಕೌನ್ಸಿಲ್ ಇರ್ತತಲ್ಲ, ಆಗಲ್ಲ ಈಗ ಜಸ್ಟ್ ಹೇಳಿದೆ, ಅದರ ಸದಸ್ಯ ಆಗಲಾರ್ದಂಗೆ ನಿರ್ಬಂಧ ಹೇಳ್ತತಿ. ಇದು ಸದಸ್ಯತ್ವಕ್ಕೆ ನಿರ್ಬಂಧ. ದೋಸ್ತ ನೀ ಈ ಕಮಿಟಿ ಒಳಗೆ ಬರಂಗಿಲ್ಲ. ಯಾರೋ ಸೇನಾ ಮುಖ್ಯಸ್ಥ, ಇದೇನು 6 ಮಂದಿ ಕಮಿಟಿ ಐತಲ್ಲ, ಈ ಕಮಿಟಿ ಒಳಗೆ ಇವನೊಬ್ಬನ ತೊಗೊಳಂಗಿಲ್ಲ, ಇವನ ಹೊರಗಿಡೋದು ಅಂತಂದು 1793 ಚಾರ್ಟರ್ ಆ್ಯಕ್ಟ್ ಹೇಳ್ತತಿ. ನೆಕ್ಸ್ಟ್ ಒನ್ ಯಾವುದು, ನೆಕ್ಸ್ಟ್ ಬರೋದು ಚಾರ್ಟರ್ ಕಾಯ್ದೆ 1833 ಸೊ 1833 ಚಾರ್ಟರ್ ಕಾಯ್ದೆ. ಇದರೊಳಗೆ ಏನಿತ್ತು, ಇದರೊಳಗೆ ಏನು ಮಾಡ್ತಾವ್ರು ಅವರು, ಫಾರ್ ದ ಫಸ್ಟ್ ಟೈಮ್ ಬಂಗಾಳದ ಏನು ಗವರ್ನರ್ ಜನರಲ್ ಇರ್ತಾನಲ್ಲ, ಇಷ್ಟ ಶಾರ್ಟ್ ಫಾರ್ಮ್ನ ಬರ್ತೀನಿ, ಅವನ್ನ ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ಜನರಲ್ ಹಂಗಾದಂಥ ವ್ಯಕ್ತಿ ಯಾರು, ವಿಲಿಯಂ ಬೆಂಟಿಂಗ್. ಇವ್ರೇನಕ್ಕಾರ ಭಾರತದ ಮೊದಲ ಗವರ್ನರ್ ಜನರಲ್ಲು. ಇವ್ರಿಗೆ ಇನ್ನೊಂದೇನು, ಸಿವಿಲ್ಲು ಮತ್ತು ಮಿಲಿಟ್ರಿ ಅಧಿಕಾರಗಳು ಎರಡೂ ಇವ್ರ ಕಡೆನ, ಪರಮೋಚ್ಚ ಅಧಿಕಾರಗಳನ್ನು ಇವ್ರ ಕಡೆನ ಕೊಟ್ಟಿರ್ತಾರೆ. ಹೊಳ್ಳಿ ಈ ಕಾಯ್ದೆಯಿಂದ ಏನು ಮಾಡ್ತಾರೆ, ವಾಣಿಜ್ಯ ಏನು ವ್ಯಾಪಾರ ಮಾಡ್ತಿದ್ರಲ್ಲ ಬ್ರಿಟಿಷರ್ ಕಂಪ್ನಿ ಥ್ರೂ, ಅದನ್ನು ಪೂರ ಸ್ಟಾಪ್ ಮಾಡ್ತಾರೆ ಇವರು. ಯಾಕಂದ್ರೆ ಎಷ್ಟು ತಿನ್ಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ತಿಂದುಬಿಟ್ಟಿದ್ರು ಅವರು. ಇನ್ನೇನು ತಿನ್ನಕ್ಕೆ ಉಳಿದಿದ್ದಿಲ್ಲ, ಭಾರತ ಆಲ್ರೆಡಿ ಲೂಟಿ ಮಾಡಿಬಿಟ್ಟಿದ್ರು ಇವರು. ಹೀಗಾಗಿ ಇನ್ನು ಇಲ್ಲಿ ವ್ಯಾಪಾರ ಮಾಡೋದು ಚಲೋ ಅಲ್ಬಿಡಪ್ಪ, ಸುಮ್ಮ ರಾಜಕೀಯನ ಮಾಡ್ಕೊತ ಹೋಗ್ಬಿಡೋದು ಅನ್ನೋ ಲೆಕ್ಕದಾಗ ಇವ್ರೇನು ಮಾಡ್ತಾರೆ, ವಾಣಿಜ್ಯನ ಬಂದ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಚಲೋ ಕೆಲಸ ಆಗಿದ್ದೇನೆಂದ್ರೆ, ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ 1833 ಚಾರ್ಟರ್ ಕಾಯ್ದೆ ಒಳಗೆ ಇದು ಕ್ವಶನ್ ಆಗೈತಿ. ಹೊಳ್ಳಿ ಇದಂತೂ ನಿಮ್ಗೆ ಗೊತ್ತಿದ್ದೈತಿ, ನೀವು ಒಂದು 10-15 ಸಲ ನೋಡಿರ್ತೀರಿ. ಹೊಳ್ಳಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ಯಾವ ಕಾಯ್ದೆ ಅಡಿ ಮಾಡಿದ್ರು ಅಂತೂ ಕೇಳ್ಯಾರ ಕ್ವಶನ್. ಹಾಗಾಗಿ
ಆ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್ ಆಕಾವು. ನೆಕ್ಸ್ಟ್ ಏನು ಬರ್ತೈತಿ, 1853 ಚಾರ್ಟರ್ ಆ್ಯಕ್ಟ್ ಬರ್ತೈತಿ. ಇದು ಕೊನೆಯ ಚಾರ್ಟರ್ ಆ್ಯಕ್ಟ್. ಒಟ್ಟು 3 ಕಾಯ್ದೆ, ಚಾರ್ಟರ್ ಕಾಯ್ದೆ ಒಳಗೆ ಇದೇನು ಲಾಸ್ಟ್ ಒನ್ ಇದು. ಸೊ ಇದ್ರೊಳಗೆ ಏನೇನೈತಿ ಹಕ್ಕಿಕತ್ತು ಏನೇನು ಮಾಡ್ಯಾರ ಹಣೆ ಬರ ಅದನ್ನು ನೋಡುವ. ಮೊದಲನೇದಾಗಿ ಏನು ಮಾಡ್ತಾರ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾರತೀಯರಿಗೆ ಅವಕಾಶ ಇದ್ರೊಳಗೆ ಕೊಡ್ತಾರೆ. ಹೊಳ್ಳಿ ಏನು ಮಾಡ್ತಾರೆ, 1854ರಾಗ ಅದೇನು ಈ ಚಾರ್ಟರ್ ಕಾಯ್ದೆ ಐತಲ್ಲ, ಮೆಕಾಲೆ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗ ಮಾಡಿರ್ತಾರಲ್ಲ, ಆ ಆಯೋಗದ ಏನು ಮಾಡ್ತಾರೆ, ಹೊಳ್ಳಿ ಮೆಕಾಲೆ ಸಮಿತಿ ಅಂತಂದು ಒಂದು ಸಮಿತಿನ ರಚನೆ ಮಾಡ್ತಾರೆ. ಅದು ಕಾನೂನು ಇದ್ರ ಮೇಲೆ 24 ಮಂದಿ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೆ. 24 ಮಂದಿ ಬೋರ್ಡ್ ಆಫ್ ಡೈರೆಕ್ಟರ್ ಒಳಗೆ 6 ಮಂದಿನ ಲೆಸ್ ಮಾಡಿ 18 ಮಂದಿ ಅಷ್ಟೇ ಉಳಿಸ್ಕೊತಾರೆ ಅವರು. ಈ ಕಾಯ್ದೆ ಥ್ರೂ ಮೊದಲು 24 ಮಂದಿ ಇದ್ರೆ, ಈಗ ಅವ್ರು ಅಷ್ಟು ಮಂದಿ ಬೇಡ, 18 ಮಂದಿ ಅಷ್ಟೇ ಇರಲಿ ಅಂತಂದು. ಇದ್ರಾಗ ಇನ್ನೊಂದು ಇಂಪಾರ್ಟೆಂಟ್ ಏನು ಮಾಡ್ತಾರೆ, ಬಂಗಾಳಕ್ಕೆ ಒಬ್ಬ ಸಪ್ರೇಟ್ ಗವರ್ನರನ್ನು ನೇಮಕ ಮಾಡ್ತಾರೆ. ಇದು 1853 ಚಾರ್ಟರ್ ಕಾಯ್ದೆಯೊಳಗೆ ಇರುವಂಥ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು ನೆಕ್ಸ್ಟು ಯಾವುದಕ್ಕೆ ಬರೋನು, 1858 ಭಾರತ ಸರ್ಕಾರ ಕಾಯ್ದೆ. ಏನಂತ ಕರೀತಾರೆ ಇದಕ್ಕೆ, ಭಾರತ್ ಸರ್ಕಾರ ಕಾಯ್ದೆ. ಇದು ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಇದು ನಾವು 7ನೇ 8ನೇ ತಿಂದನೂ ಓದ್ಕೊಂಡು ತೊಗೊಂಡೇವೆ. 1857 ಸಿಪಾಯಿ ದಂಗೆ ಅಂತಂದು. ಸಿಪಾಯಿ ದಂಗೆ ಆದಮೇಲೆ ಇದು ಯಾಕೆ ಬಂದೈತೆ ಅಂತ ನಿಮ್ಗೆ ಒಂಚೂರು ತಲೆಯಾಗ ಹೋಗಿರ್ಬೇಕು ಅಂತ ಅಂದ್ಕೊಳ್ತೀನಿ. ಇಲ್ಲೇನು ನಮ್ಮ ಎಲ್ಲ ಸಿಪಾಯಿಗಳು ಬೆಂಕಿ ಹಚ್ಚಿದ್ರಲ್ಲ, ಆ ಬೆಂಕಿ ಆರ್ಸಕ್ಕೆ 1858 ಭಾರತ ಸರ್ಕಾರ ಕಾಯ್ದೆಯನ್ನು ತರ್ತಾರೆ. ಇದನ್ನು ಡೈರೆಕ್ಟ್ ಬ್ರಿಟಿಷ್ ರಾಣಿ ಏನಂತಾಳದ, ರಾಣಿಯ ಘೋಷಣಾ ಪತ್ರ ಅಂತ ಕರೀತಾರೆ ಇದನ್ನ. ಅಂದ್ರೆ ಈಗೇನು ಗವರ್ನರ್ ಜನರಲ್ ಅವ್ರೇನು ಭಾರತದ ಗವರ್ನರ್ ಜನರಲ್ ಇದ್ರೆ ಅದಕ್ಕಷ್ಟಕ್ಕೂ ಏನಕ್ಕತಿ ತಿಲಾಂಜಲಿ ಹಾಡಿ ಗವರ್ನರ್ ಇದ್ದವ ಏನಕ್ಕನ ಗೊತ್ತನ್ರಿ, ವೈಸ್ ರಾಯ್ ಅಕ್ಕನ. ನಿಮ್ಗೆ ಇನ್ನೊಂದು ಹೇಳ್ತಾನೆ, ಇದು ಬರೀ ಹೆಸರಟ್ಟ ಚೇಂಜ್, ಮತ್ತು ಕೆಲಸ ಏನ ಕೊಳ್ಳಿ ಹೊಡೋದು ಲಪ್ಪಳ ಮಾಡೋದು ಇರ್ತೈತಿ ಇವ್ರದ್ದು. ಹಂಗೆ ಆದಂಥ ವ್ಯಕ್ತಿ ಯಾರು, ಭಾರತದ ಮೊದಲ ವೈಸ್ ರಾಯಿ ಕ್ಯಾನಿಂಗ್. ಯಾರು, ಕ್ಯಾನಿಂಗ್ ಅಕ್ಕಾನ. ಅದಾದಮೇಲೆ ಏನು ಮಾಡ್ತಾರೆ ಇವರು, ಅಲ್ಲೇನು ದ್ವಿಸರ್ಕಾರ ಪದ್ಧತಿಯನ್ನು ಹೊರಡಿಸಿದ್ರಲ್ಲ, ಅದನ್ನು ಇವರೇನು ಮಾಡ್ತಾರೆ, ಪದ್ಧತಿ ಇಲ್ಲೇನಕ್ಕತಿ ರದ್ದಕ್ಕತಿ. ದ್ವಿಸರ್ಕಾರ ಪದ್ಧತಿಯನ್ನು ಇವರು ರದ್ದು ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಭಾರತದ ಕಾರ್ಯದರ್ಶಿ ಅಂತ ಒಂದು ಹೊಸ ಹುದ್ದೆಯನ್ನು ರೆಡಿ ಮಾಡ್ತಾರೆ. ಭಾರತದ ಕಾರ್ಯದರ್ಶಿ ಇವ್ರು ಏನಂದ್ರೆ, ಇವ ಬ್ರಿಟಿಷ್ ಸಚಿವ ಸಂಪುಟದ ಒಬ್ಬ ಸದಸ್ಯನಾಗಿರ್ತಾನೆ. ಹೊಳ್ಳಿ A to Z ಭಾರತದ ಏನು ಹೊಣೆಗಾರಿಕೆ ಇರ್ತೈತಲ್ಲ, ಇಲ್ಲಿದು ಏನಾಯ್ತು ಏನಿಲ್ಲ ಪ್ರತಿಯೊಂದನ್ನು ಇವ ಬ್ರಿಟಿಷ್ ಸಂಪುಟಕ್ಕೆ ವಿವರಣೆ ಕೊಡೋದು, ಅದ್ರ ಮೇಲಿಂದ A to Z ಜವಾಬ್ದಾರಿ ಭಾರತದ ಕಾರ್ಯದರ್ಶಿ ಮೇಲೆ ಇರ್ತತಿ. ನೆಕ್ಸ್ಟ್ ಏನು ಮಾಡ್ತಾರೆ, ಇದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಇಲ್ಲಿ ಕೇಂದ್ರೀಕೃತ ಆಡಳಿತ ಪದ್ಧತಿಗೆ ಹೆಚ್ಚು ಒತ್ತು ಕೊಡ್ತಾರ. ಏನೋ ಕೇಂದ್ರೀಕೃತ ಆಡಳಿತ ಪದ್ಧತಿ. ನೆಕ್ಸ್ಟ್ ಆ್ಯಕ್ಟ್ ಯಾವ್ದು ಬರ್ತೈತಿ, ಕರೆಕ್ಟ್ 3 ವರ್ಷ ಬಿಟ್ಟು 1861 ಕೌನ್ಸಿಲ್ ಆ್ಯಕ್ಟ್ ಬರ್ತೈತಿ. ಕೌನ್ಸಿಲ್ ಆ್ಯಕ್ಟ್ ಒಳಗೆ ಏನಿರ್ತೈತಿ, ಇದು ಕೌನ್ಸಿಲ್ ಆ್ಯಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂತೂ ಹೇಳ್ತಾನೆ. ಇದು ಕಾರ್ಯಕಾರಿ ಸಮಿತಿ ಒಳಗೆ ಬ್ರಿಟಿಷರ ಏನು ಕಾರ್ಯಕಾರಿ ಸಮಿತಿ ಇರ್ತತಿ, ಅಲ್ಲೇ ಭಾರತೀಯರನ್ನು
ಇದು ಫಸ್ಟ್ ಟೈಮ್ ಮತ್ತದು ಭಾರತೀಯರನ್ನು ನಾಮಕರಣ ಮಾಡೋಕ್ಕೆ ಅವಕಾಶ ಕೊಡ್ತೈತಿ. ಇದು ಹಂಗೆ ಸೆಲೆಕ್ಟ್ ಆದವ್ರು ಯಾರಪ್ಪ ಅಂದ್ರೆ ಸದಸ್ಯರಾಗಾಕ 1862 ನೆನಪಿರಲಿ. ಇದು ಸರ್ಕಾರೇತರ ಸರ್ಕಾರೇತರ ಅಂದ್ರೆ ಇವ್ರು ಬರೇ ಹೇಳಬಹುದು, ಇವ್ರು ಹೇಳಿದ್ದು ನಡಿಬೇಕಂತ ಇರೋದಿಲ್ಲ. ಬಟ್ ಆದರೂ ಅವಕಾಶ ಕಲ್ಪಿಸಿಕೊಟ್ರಲ್ಲ, ಎಟ್ಲೀಸ್ಟ್ ಭಾರತೀಯರಿಗೆ ಒಂದು ಆಸ್ಥಾ ಅಥವಾ ಅವ್ರಿಗೊಂದು ಜಾಗ ಕೊಟ್ಟರು ಉಳ್ಕೊಳಕ್ಕೆ, ಅಟ್ಲೀಸ್ಟ್ ಅವ್ರು ಮಾತಾಡಿದ್ದಾರೆ ಕೇಳಕ್ಕೆ ಕೊಟ್ಟರು. ಹಂಗೆ ಆದವ್ರು ಯಾರು 1862 ಪಟಿಯಾಲಾದ ಮಹಾರಾಜ. ಇವ್ರ ಹೆಸರು ನೀವು ಯಾರಂತಂದು ನೀವು ಕಮೆಂಟ್ ಒಳಗೆ ಹೇಳಬೇಕು. ನೆಕ್ಸ್ಟು ಬನಾರಸ್ಸಿನ ರಾಜ. ಅದಾದಮೇಲೆ ಇನ್ನೊಬ್ರು ಯಾರು, ಸರ್ ದಿನಕರ್ ರಾವ್. ಇವರು 3 ಜನ ಏನು ಮಾಡ್ತಾರೆ, ಅವರು ಸರ್ಕಾರೇತರ ಸದಸ್ಯರಾಗಿ ಬ್ರಿಟಿಷರ ಕಾರ್ಯಕಾರಿ ಸಮಿತಿಯೊಳಗೆ ನಾಮಕರಣ ಮಾಡ್ತಾರೆ. ಈ ಕಾಯ್ದೆಯ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದ್ರೇನು, ಸುಗ್ರೀವಾಜ್ಞೆಯನ್ನು ಹೊರಡಿಸಲು ವೈಸ್ರಾಯ್ಗೆ ಅವಕಾಶನ ಕೊಡ್ತಾರೆ. ಈ ಕಾಯ್ದೆ ಥ್ರೂ ಸುಗ್ರೀವಾಜ್ಞೆಗಳನ್ನು ಎಮರ್ಜೆನ್ಸಿ ಟೈಮ್ ಒಳಗೆ ಏನು ಮಾಡೋದು, ವೈಸ್ರಾಯ್ ಹೊರಡಿಸ್ಬಹುದು. ಅದರ ಲಿಮಿಟ್ ಎಷ್ಟು ಇರ್ತೈತಿ, 6 ತಿಂಗಳು ಅಷ್ಟೇ ಇರ್ತೈತಿ. ಇದ್ರ ಜೋಡಿ ಇನ್ನೊಂದು, ಈ ಕಾಯ್ದೆ ಥ್ರೂ ಏನು ಮಾಡ್ತಾರೆ, ಕೇಂದ್ರೀಕೃತ ಆಡಳಿತ ಪದ್ಧತಿ 1858 ಅದಕ್ಕೆ ಆಸೆ ಪಟ್ರೆ ಇಲ್ಲಿ ಆದಷ್ಟು ವಿಕೇಂದ್ರೀಕರಣಕ್ಕೆ ಒತ್ತು ಕೊಡ್ತಾರೆ. ವಿಕೇಂದ್ರೀಕರಣ ಅಂದ್ರೆ, ಕೇಂದ್ರೀಕರಣ ಅಂದ್ರೆ ಒಬ್ಬನಿಂತೆಲ್ಲ ಮೇಂಟೈನ್ ಮಾಡೋದು. ವಿಕೇಂದ್ರೀಕರಣ ಅಂದ್ರೆ ದೋಸ್ತ ನೀವೊಂದು ಸ್ವಲ್ಪ ಮಾಡೋ ಕೆಲಸ ಪಾಟ್ ಮುಗಿದು ಬಿಡ್ತತಿ, ಅದು ವಿಕೇಂದ್ರೀಕರಣ ಅಂತ ಕರೀತಾರೆ. ಇದಾಗಿತ್ತು 1861 ಏನೋ ಭಾರತ, ಇದು 1861 ಕೌನ್ಸಿಲ್ ಕಾಯ್ದೆ. ನೆಕ್ಸ್ಟ್ ಯಾವಾಗ ಬರ್ತತಿ, ನೆಕ್ಸ್ಟು 1892 ಇನ್ನೊಂದು ಭಾರತ್ ಕೌನ್ಸಿಲ್ ಕಾಯ್ದೆ ಬರ್ತತಿ. ಈ ಕಾಯ್ದೆ ಒಳಗೆ ಏನೈತಿ, ಫಸ್ಟ್ ಟೈಮ್ ಭಾರತದಲ್ಲಿ ಚುನಾವಣೆಗೆ ಅವಕಾಶ ಕಲ್ಪಿಸ್ತಾರೆ. ಅಲ್ಲಿ ಮಟ್ಟ ಚುನಾವಣೆಗೆ ಅವಕಾಶ ಇರುವುದಿಲ್ಲ. ಇದರಿಂದ ಏನಾಕತಿ, ಭಾರತದಲ್ಲಿ ಚುನಾವಣಾ ಪದ್ಧತಿ ಆರಂಭ. ಹೀಗಾಗಿ ಈ ಕಾಯ್ದೆ ಇಂಪಾರ್ಟೆಂಟ್ ಆಕತಿ. ನೆಕ್ಸ್ಟ್ ಏನು ಬರ್ತತಿ, 1909 ಭಾರತದ ಕೌನ್ಸಿಲ್ ಕಾಯ್ದೆ. ಇದನ್ನು ಇಷ್ಟೆಲ್ಲ ಹೇಳಿದ್ನಲ್ಲ, ಇದಕ್ಕೆ ಸಿಂಪಲಾಗಿ ಏನಂತಾರ, ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಇದನ್ನ ಇನ್ ಜನರಲ್ ಆಗಿ ಮಿಂಟೋ ಮಾರ್ಲೆ ಸುಧಾರಣೆ ಅಂತಂದು ಕ್ವಶನ್ಸ್ ಜಗ್ಗ ಬಂದೈತಿ ಕಾನ್ಸ್ಟಿಟ್ಯೂಷನ್ನಾಗ, ಎಸ್ಪೆಷಲಿ PSIಗೆ. ಈಗ ಮಿಂಟೋ ಯಾರು, ಮಾರ್ಲೆ ಯಾರು, ಅದು ಒಂದು ಟೈಪ್ ಹೆಂಗಾಗ್ಬಿಡ್ತು, ಬೆಲ್ ಬಾಟಮ್ ಒಳಗೆ ಪಿಂಟೋ ಇರ್ತಾನಲ್ಲ, ಹಿಂಗೆ ಇವು ಮಿಂಟೋ ಅಂತ ಅನಿಸ್ತತಿ. ಬಟ್ ಮಿಂಟೋ ಏನಿರ್ತಾನ, ವೈಸ್ರಾಯ್ ಇರ್ತಾನ. ಮಾರ್ಲೆ ಕಾರ್ಯದರ್ಶಿ ಅಂದ್ರೆ ಏನು ಹೇಳಿದ್ದೆ ನಾನು ಆಗಲೇ, ಕಾರ್ಯದರ್ಶಿ ಬ್ರಿಟಿಷ್ ಸಚಿವ ಸಂಪುಟದೊಳಗೆ ಇರೋವಂಥವ. ಸೊ ಹೀಗಾಗಿ ಇವರಿಬ್ಬರು ಸೇರಿ ಅದನ್ನ ಅನುಷ್ಠಾನಕ್ಕೆ ತಂದಿದ್ದಕ್ಕೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತಂದು ಕರೀತಾರೆ. ಇವ್ರು ಏನು ಮಾಡ್ತಾರ, ಮೊದಲನೇದಾಗಿ ಇಲ್ಲೇ ಕೇಂದ್ರ ಶಾಸನ ಸಭೆ ಏನಿರ್ತತಲ್ಲ, ಅಲ್ಲೇ ಮೊದಲಿಗೆ 16 ಸದಸ್ಯರು ಇರ್ತಿದ್ರು. ಅದನ್ನು ಒಮ್ಮಕ್ಲೆ ದಡ್ಡಂತ 68ಕ್ಕೆ ಏರಿಸ್ತಾರೆ ಇವರು. ಅದರೊಳಗೆ 36 ಗೌರ್ಮೆಂಟ್ನರು, 32 ನಾನ್ ಗೌರ್ಮೆಂಟ್ನರು ಅಂತಂದು ಫಿಕ್ಸ್ ಮಾಡ್ತಾರೆ. ಹೊಳ್ಳಿ ಇವ್ರು ಏನು ಮಾಡ್ತಾರೆ, ಈ ಶಾಸನ ಸಭೆಯ ಅಧಿಕಾರಾವಧಿಯನ್ನು 3 ವರ್ಷ ಅಂತ ಅಷ್ಟೇ ಇವ್ರು ಏನು ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಹೊಳ್ಳಿ ವೈಸ್ರಾಯಿಂದ ಏನು ಕಾರ್ಯಕಾರಿ ಸಮಿತಿ ಇರ್ತತಲ್ಲ, ಪ್ರಪ್ರಥಮ ಬಾರಿಗೆ ಆ ಸಮಿತಿಯೊಳಗೆ ಒಬ್ಬ ಭಾರತೀಯರಿಗೆ ಅವಕಾಶ ಕೊಡ್ತಾರೆ. ಇವರು
ಬರಕ್ಕೆ, ಸೇರ್ಕೊಳ್ಳೋಕೆ. ಹಂಗೆ ಸೇರ್ಕೊಂಡಂತಹ ಮೊದಲನೇ ಭಾರತೀಯರು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸಿನ್ಹಾ, ಹಾಂ, ಚೊಕೊಮ್ಮೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿಪ್ಪ. ಬಟ್ ಇವ್ರಿಗೆ ಕೋಮು ಮತದಾನದ ಪಿತಾಮಹ ಅಂತಂದು, ವರ್ಗದ ಪಿತಾಮಹ ಅಂತಲೂ ಕರೀತಾರೆ. ಯಾಕಂದ್ರೆ ಇವ್ರು ಏನು ಮಾಡ್ತಾರೆ, ಪ್ರತ್ಯೇಕ ಮತದಾನ ಅಂದರೆ ಜಾತಿ ಮೇಲೆ. ಈಗ ನಾನು ಹಿಂದೂ ಆದರೆ ಹಿಂದೂಗಳಷ್ಟು ನನಗೆ ವೋಟ್ ಮಾಡ್ಕೋಬೇಕು, ವೋಟ್ ಹಾಕ್ಬೇಕು. ಈಗ ನಾನು ಮುಸ್ಲಿಮ್ರಷ್ಟ ವೋಟ್ ಹಾಕ್ಬೇಕು ನನಗೆ. ಆ ಟೈಪ್ ಇವು ಏನು ಮಾಡಿರ್ತಾನೆ, ಮಿಂಟೋ ಆ ಕಾಯ್ದೆ ಒಳಗೆ ಸೇರಿಸಿರ್ತಾನೆ. ಹಾಗಾಗಿ ಇವರನ್ನು ಕೋಮು ಮತದಾರರ ವರ್ಗದ ಪಿತಾಮಹ ಅಂತ ಕರೀತಾರೆ. ರೀ ಪಿತಾಮಹನೂ ಅಲ್ಲ, ಏನೂ ಅಲ್ಲ, ಅವು ಸುಮ್ಮ ಬೇಡ ಹೇಳೋದು, ತಪ್ಪಾಕತಿ, ಬೈಬಾರ್ದು. ಪ್ರತ್ಯೇಕ ಮತದಾನದ್ದು ಮಾಡಿದ್ರೆ ಅದಾದಮೇಲೆ ಏನು ಮಾಡ್ತಾರೆ, ಇದನ್ನೊಂದು ಮಾಡ್ತಾರೆ, ಏನೋ ಮತದಾನದ್ದೊಂದು, ಇದು ಪ್ರತ್ಯೇಕ ಮತದಾನದ್ದೊಂದು ಮಾಡಿದರು. ಇಲ್ಲಿಗೆ ಈ ಕಾಯ್ದೆಯೊಳಗೆ ಇರುವಂತಹ ಇಂಪಾರ್ಟೆಂಟ್ ಇಲ್ಲಿಗೆ ಮುಗಿತೈತಿ. ಸೊ ನೆಕ್ಸ್ಟ್ ಕಾಯ್ದೆಯೊಳಗೆ ಏನು ಬರ್ತೈತಿ, ಇದು 1919 ಕಾಯ್ದೆ. ಇದನ್ನು ಏನಂತ ಕರೀತಾರೆ, ಭಾರತ್ ಕೌನ್ಸಿಲ್ ಕಾಯ್ದೆ. ಇದಕ್ಕೆ ಈಗ ಹೆಂಗೆ ಈಗ ಮಿಂಟೋ ಮಾರ್ಲೈತ್ರಲ್ಲ, ಹಂಗೆ ಇದಕ್ಕೂ ಸಹ ಮಾಂಟೆಗೋ ಮತ್ತು ಚೇಲ್ಮ್ಸ್ಫರ್ಡ್ ಇವನ ಹೆಸರ ಭಯ ಬರೋದಿಲ್ರಿಪ್ಪ, ಅವನು ಸುಧಾರಣೆ ಅಂತ ಕರೀತಾರೆ. ಇವ್ರೇ ಸುಧಾರಣೆ ಅಂತಂದು ಕರೀತಾರೆ. ಸೊ ಮಾಂಟೆಗೋ ಏನಾಗಿದ್ದ ಆ ಟೈಮ್ ಒಳಗೆ ಕಾರ್ಯದರ್ಶಿ, ಚೇಮ್ಸ್ಫರ್ಡ್ ಏನಿದ್ದ ವೈಸ್ ರಾಯ್ ಇದ್ದ. ಏನಿದ್ದೀವ ವೈಸ್ ರಾಯ್ ಇದ್ದ. ಸೊ ಇವ್ರು ಏನೇನು ಚೇಂಜಸ್ಸನ್ನು ತೊಗೊಂಬರ್ತಾರ, ಫಸ್ಟ್ ಟೈಮ್ ಇಂಡಿಯಾದೊಳಗೆ ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ ಏನು ಸಪ್ರೇಟ್ ಮಾಡ್ತಾರೆ ಇವರು. ಈಗ ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ನಮ್ಮ ಕಡೆ ಅದಾವಲ್ಲ, ಹಂಗೆ ಇವ್ರು ಏನು ಮಾಡ್ತಾರೆ, ಫಸ್ಟ್ ಟೈಮ್ ಆವಾಗ ಮಾಡ್ತಾರೆ. ಹೊಳ್ಳಿ ಇದ್ರೊಳಗೆ ಏನು ಮಾಡ್ತಾರೆ, ಮೀಸಲು ವಿಷಯ ಹೊಳ್ಳಿ ವರ್ಗಾಯಿಸುವ ವಿಷಯ ಅಂತಂದು ಎರಡು ಬೈಫರ್ಕೇಷನ್ ಮಾಡ್ತಾರೆ. ಈ ಬೈಫರ್ಕೇಷನ್ ಮಾಡಿದಾಗ ಈ ಮೀಸಲು ವಿಷಯಗಳು ಏನಿರ್ತಾವಲ್ಲ, ಇಲ್ಲಿ ಮಂತ್ರಿ ಪ್ಲಸ್ ರಾಜ್ಯಪಾಲ, ಅಲ್ಲಿ ಗವರ್ನರ್, ಅವ್ರಿಗಷ್ಟ ಸಂಬಂಧ ಇರ್ತೈತಿ. ಆದ ವರ್ಗಾಯಿಸಲ್ಪಟ್ಟ ವಿಷಯಗಳಿಗೆ ಏನಕ್ಕತಿ, ರಾಜ್ಯಪಾಲ ಪ್ಲಸ್ ಕಾರ್ಯನಿರ್ವಾಹಕ ಮಂಡಳಿ, ಅಂದ್ರೆ ಗವರ್ನರ್ ಜನರಲ್ ಕಡೆ ವೈಸ್ರಾಯ್ ಕಡೆ ಏನಿರ್ತೈತಲ್ಲ ಆ ಮಂಡಳಿಗೆ ಸಂಬಂಧ ಇರ್ತೈತಿ. ಸೊ ಹೀಗಾಗಿ ಇಲ್ಲಿ ಏನಾಗ್ಬಿಡ್ತೈತಿ, ಮತ್ತು ದ್ವಿಮುಖ ಸರ್ಕಾರ ಪದ್ಧತಿ ಚಾಲು ಆಯ್ತು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಇದೇನು ಮಾಡ್ತೈತಿ, ವೈಸ್ರಾಯ್ಗೆ ಸುಗ್ರೀವಾಜ್ಞೆನೂ ಕೊಡ್ತೈತಿ ಅಧಿಕಾರನ. ಹೊಳ್ಳಿ ಇವರು ಈ ನನ್ನ ಮಕ್ಕಳು ಏನು ಮಾಡ್ತಾರೆ, ಅವ ಬರೇ ಮುಸ್ಲಿಮರಿಗೆ ಕೊಟ್ಟಿದ್ರು ಪ್ರತ್ಯೇಕ ಮತದಾರ ವರ್ಗದ 1909. ಇಲ್ಲೇನು ಮಾಡಿಬಿಡ್ತಾರೆ ಇವರು, ಸಿಖ್ಖರಿಗೆ, ಇಂಡಿಯನ್ ಕ್ರಿಶ್ಚಿಯನ್ರಿಗೆ, ಅದಾದಮೇಲೆ ಆಂಗ್ಲೋ ಇಂಡಿಯನ್ನು, ತದನಂತರ ಯುರೋಪಿಯನ್ನರಿಗೂ ಸಹ ಪ್ರತ್ಯೇಕ ಮತದಾನದ ಹಕ್ಕನ್ನು, ಅಧಿಕಾರವನ್ನು, ಮತದಾರರ ವರ್ಗವನ್ನು ಇವರಿಗೆ ನೀಡ್ತಾರೆ. ಈ ಕಾಯ್ದೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ, ಲಂಡನ್ ಒಳಗೆ ಭಾರತೀಯರಿಗಾಗಿ ಹೈ ಕಮಿಷನರ್ ಅಂತಂದು ಒಂದು ಹುದ್ದೆಯನ್ನು ಇವ್ರೇನು ಮಾಡ್ತಾರೆ,
ಸ್ಥಾಪನೆಯನ್ನು ಮಾಡ್ತಾರೆ. ಅದಾದಮೇಲೆ ಲೋಕಸೇವಾ ಆಯೋಗ UPSC ಅದನ್ನು ಲೋಕ ಸೇವಾ ಆಯೋಗದ ಸ್ಥಾಪನೆಗೆ ಈ ಕಾಯ್ದೆಯೊಳಗೆ ಪ್ರಪ್ರಥಮ ಬಾರಿಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಹೀಗಾಗಿ ಇದೇನು 1919 ಕಾಯ್ದೆ ಐತಲ್ಲ, ಇದು ಇಂಪಾರ್ಟೆಂಟು. ನಮ್ಮ UPSCದು ಬೋರ್ಡ್ ಚಲುವಾಗಿದ್ದು 1926ರಿಂದ. ಇನ್ನು ನೆಕ್ಸ್ಟು 1919 ಮುಗಿತೈತಿ. ಈ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು 1927 ಸೈಮನ್ ಆಯೋಗ ಅಂತ ಬರ್ತೈತಿ. ನಿಮ್ಗೆ ಗೊತ್ತಿರ್ಬೇಕದು. ಈ ಆಯೋಗದೊಳಗೆ 7 ಮಂದಿ ಇರ್ತಾರೆ. ಅದ್ರಾಗ ಯಾರೋ ಒಬ್ಬರು ಭಾರತೀಯರು ಇರಲಾರ್ದಕ್ಕೆ ಸೈಮನ್ ಗೋ ಬ್ಯಾಕ್ ಅಂತಂದು ಯಾರು ಎಲ್ಲ ಕಡೆ ಚಳವಳಿ ಮಾಡ್ತಾರೆ. ಬಟ್ ಲಾಲಾ ಲಜಪತ್ ರಾಯ್ ಅವರು ಏನಿದು ಚಳವಳಿಯನ್ನು ಮಾಡುವಾಗ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರು ಆ ಏಟಿನಿಂದ ಪಾಪ ದೈವಾಧೀನರಾಗ್ತಾರೆ. ಅಲ್ಲಿಂದ ಏನಕ್ಕತಿ ನೆಕ್ಸ್ಟು 1929 ಲಾಹೋರ್ ಒಳಗೆ ಪೂರ್ಣ ಸ್ವರಾಜ್ ಗೊತ್ತುವಳಿಯನ್ನು ಮಾಡ್ತಾರೆ. ಅಲ್ಲಿಂದ 1930ರಿಂದ 1932 ಮಟ್ಟ 3 ದುಂಡು ಮೇಜಿನ ಸಭೆ ಅಂತ ಕರೀತಾರೆ. ಅವಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ 30 31 32 1 2 3 ಅಕ್ಕವು. 1ನೇದ್ರಾಗ ಕಾಂಗ್ರೆಸ್ ಭಾಗವಹಿಸೋದಿಲ್ಲ. 2ನೇದ್ರಾಗ ಕಾಂಗ್ರೆಸ್ ಪರವಾಗಿ ಗಾಂಧೀಜಿಯವರು ಬಂದು ನಿಂದಿರ್ತಾರೆ. 3ನೇದ್ರೊಳಗೆ ಕಾಂಗ್ರೆಸ್ ಬರೋದಿಲ್ಲ. ಹೀಗಾಗಿ ಈ 3 ದುಂಡು ಮೇಜಿನ ಸಮ್ಮೇಳನ ಏನಕ್ಕವು ವೇಸ್ಟ್ ಅಕ್ಕವು. ಇದ್ರ ಮೇಲೆ ಇನ್ನೂ ಒಂದು ಕೇಳ್ತಾನೆ ನಾವು, 3 ದುಂಡು ಮೇಜಿನ ಸಭೆಯೊಳಗೆ ಭಾಗವಹಿಸಿದವ್ರು ಯಾರು ಅಂತಂದು. ಸೊ 3 ದುಂಡು ಮೇಜಿನ ಸಭೆಯೊಳಗೆ ಭಾಗವಹಿಸ್ತಾರೆ. 1ನೇದ್ದು ನಮ್ಮ ಅಂಬೇಡ್ಕರ್ ಸರ್, ಅವರು 3 ದುಂಡು ಮೇಜಿನ ಅಂಬೇಡ್ಕರ್ ಸರ್ ಅವರು. 2ನೇದ್ದು ಮಿರ್ಜಾ ಇಸ್ಮಾಯಿಲ್, ಇವರು 3 ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸ್ತಾರೆ. ಇದು 1932 ಮಟ್ಟ. 1932 ಮಟ್ಟ ನಾವು ಇವತ್ತೇನು ಮಾಡಿದ್ವಿ, ಕಂಪ್ಲೀಟನ್ನು ಮಾಡಿದ್ವಿ. ಸೊ ಆಲ್ರೆಡಿ ಕ್ಲಾಸ್ ನಾನು ಅನ್ಸಿದ ಮಟ್ಟಿಗೆ 35+ ಮಿನಿಟ್ಸ್ ಆಗೈತಿ. ಸೊ ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ 1935 ಭಾರತ ಸರ್ಕಾರ ಕಾಯ್ದೆಯಿಂದ ನಾವು ಸ್ಟಾರ್ಟ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಹ ಏನು ಮಾಡೋಣ, ಈ ಸೆಕೆಂಡ್ ಪಾರ್ಟ್ ಒಳಗೆ ನಾವು ಕಂಪ್ಲೀಟನ್ನು ಮಾಡೋಣ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಅಂತ ಏನೇನು ಅಂತಾರೆ ಅದನ್ನೊಂಚೂರು ಮಾಡಿರಿ. ಹೊಳ್ಳಿ ಯಾರಿಗೆ ಕಾನ್ಸ್ಟಿಟ್ಯೂಷನ್ ಇಷ್ಟ ಐತಿ ಅವರಿಗೆ ಪಾಠಶಾಲಾ ಅಕಾಡೆಮಿ ನಮ್ಮದೇನು ಯೂಟ್ಯೂಬ್ ಚಾನಲ್ ಐತಲ್ಲ ಅದನ್ನೊಂಚೂರು ಶೇರ್ ಮಾಡಿರಿ. ಹೊಳ್ಳಿ ನಾವು ಒಂದು ಹೊಸದೊಂದು ಗಂಟೆ ತೊಗೊಂಡೇವ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧ. ಆ ಗಂಟೆಗೆ ಯೂಟ್ಯೂಬ್ನಾಗ ಕಟ್ಟೇವಿ, ಒಂದು ಸ್ವಲ್ಪ ಡನ್ ಅಂತಂದು ಬಾರಿಸ್ರಿ. ಅಂದ್ರೆ ನಾವು ಏನೇನು ಹೊಸ ವಿಡಿಯೋ ಹಾಕ್ಯೇವೆ ಅವೆಲ್ಲ ನಿಮಗೆ ಬರ್ತವೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ದತ್ತಗುರು. ನಾ ಹೇಳಿದ್ದನ್ನು ಇನ್ನೊಂದು ಒಂಚೂರು ನೋಟ್ಸ್ ಒಂದು ಮಾಡ್ಕೊತ ಹೋಗ್ರಿ. ಸೊ ನಿಮ್ಗದು ರಿವಿಷನಿಗೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಏನು ಮಾಡಿರಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಮ್ದೇ ಇರ್ತೈತಿ, ಹಾಕ್ರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸಾಕತ್ತೀನಿ. ಸೊ ದತ್ತಗುರು ನಮಸ್ತೆ.